ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಪುದೀನ ಸೌತೆಕಾಯಿ ಗೊಜ್ಜು ಸೂಪರ್ ಆಗಿರ್ತದೆ. ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಏನು ಇಂಗ್ರೀಡಿಯೆಂಟು ಕೂಡ ಜಾಸ್ತಿ ಏನಿಲ್ಲ. ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ತಿನ್ನಲಿಕ್ಕೆ ಮಾತ್ರ ತುಂಬ ಅದ್ಭುತವಾಗಿರ್ತದೆ ಫ್ರೆಂಡ್ಸ್. ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ಊಟ ನಮಗೆ ಹೊಟ್ಟೆಗೆ ಹೋದದ್ದೇ ಗೊತ್ತಾಗೋದಿಲ್ಲ. ಒಂದು ಪ್ಲೇಟ್ ಊಟ ಅಲ್ಲ, ನಾವು 2 ಪ್ಲೇಟ್ ಊಟ ಮಾಡ್ತೇವೆ, ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಯಿತಾ? ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮುಳ್ಳು ಸೌತೆಕಾಯಿ ತಗೊಂಡಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಜಾಸ್ತಿ ಹಾಕಿ, ಯಾಕೆಂದರೆ ಸೌತೆಕಾಯಿ ಪುದೀನ ಗೊಜ್ಜಲ್ವ, ಹಾಗಾಗಿ ಜಾಸ್ತಿ ಪುದೀನ ಹಾಕಿ. ಹಾಗೆ 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ, ಚೆನ್ನಾಗಿರ್ತದೆ ಹುಳಿ ಹಾಕೋದ್ರಿಂದ. ಹಾಗೆ ಒಂದು 1/4 ಇಂಚು ಶುಂಠಿ, ಹಾಗೆ ಒಂದು 5 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಸೇರಿಸುವ ಎಲ್ಲವನ್ನು. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ನೀರು ಸೇರಿಸ್ತೇನೆ, ಸ್ವಲ್ಪ ವಾಟರ್ ಆ್ಯಡ್ ಮಾಡುವ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇಷ್ಟಾದರೆ ಸಾಕು. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳುವ. ಆಯಿಲ್ ಹೀಟ್ ಆಗಿದೆ. ಈಗ ಉದ್ದಿನಬೇಳೆ ಹಾಕ್ತೇನೆ. ಈಗ ಸಾಸಿವೆ ಜೀರಿಗೆ ಹಾಕ್ತೇನೆ. ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಈಗ ಈಗ ನಾವು ಇಟ್ಕೊಂಡಂಥ ಸೌತೆಕಾಯಿ ಹಾಕ್ತೇನೆ. ಸ್ವಲ್ಪ ಫ್ರೈ ಮಾಡುವ ಆಯಿಲೊಂದಿಗೆ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳುವ. ಹಾಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ. ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಹಾಕಿದ್ದೇನೆ. ಇದು ಸ್ವಲ್ಪ ಆಯಿಲೊಂದಿಗೆ ಫ್ರೈ ಆಗಬೇಕು. ಇದು ತುಂಬ ಬೇಯಬೇಕಾತಾರೆ ಅಂತ ಇಲ್ಲ ಫ್ರೆಂಡ್ಸ್, ಆಯಿತಾ? ಒಂದು 75% ಬೆಂದರೆ ಸಾಕಾಗ್ತದೆ, ಚೆನ್ನಾಗಿರ್ತದೆ. 3 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ನಾನೊಂದು ಪ್ಲೇಟ್ ಕವರ್ ಮಾಡ್ತೇನೆ ಫ್ರೆಂಡ್ಸ್. 3 ಮಿನಿಟ್ಸ್ ಆಗಿದೆ, ನೋಡುವ. ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ. ನೋಡಿ, ನಾನು ನೀರು ಹಾಕಲಿಲ್ಲ, ಆದರೂ ಸೌತೆಕಾಯಿ ನೀರು ಬಿಟ್ಕೊಂಡಿದೆ ನೋಡಿ. ಈಗ ಫ್ರೆಂಡ್ಸ್, ನಾವು ರುಬ್ಬಿ ಇಟ್ಕೊಂಡಂಥ ಮಸಾಲ ಸೇರಿಸುವ. ಸ್ವಲ್ಪ ನೀರು ಕೂಡ ಸೇರಿಸ್ತೇನೆ, ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು. ಈ ನೀರನ್ನೇ ಸೇರಿಸ್ತೇನೆ ಫ್ರೆಂಡ್ಸ್. ಉಪ್ಪೊಂದು ಸರಿ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು. ಉಪ್ಪು ಸ್ವಲ್ಪ ಬೇಕಾಗ್ತದೆ, ನಾನು ಹಾಕ್ತೇನೆ. ಸ್ವಲ್ಪ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಇದೇನು ಜಾಸ್ತಿ ಕುದಿಬೇಕಿಲ್ಲ, 1 ಕುದಿ ಬಂದರೆ ಸಾಕು.
ಆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಸ್ಮೆಲ್ ಹೋದರೆ ಸಾಕು ಫ್ರೆಂಡ್ಸ್, ಆಯಿತಾ. ಒಂದು 3-4 ಮಿನಿಟ್ಸ್ ಕುಕ್ ಆಗಲಿ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಆಗಿದೆ, ಈಗ ಕುದ್ದಿದೆ ನೋಡಿ. ಸೂಪರಾಗಿರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ ಫ್ರೆಂಡ್ಸ್. ನಾವು ಫಂಕ್ಷನಲ್ಲಾದರೂ ಹೋದಾಗ ನಮಗೆ ಹೊಟ್ಟೆ ಹೆವಿ ಆಗ್ತದೆ ನೋಡಿ. ಬಂದಾಗ ಏನು ಬೇಡ, ತಿನ್ನಲಿಕ್ಕೆ ಬೇಡ, ಹೊಟ್ಟೆ ಹೆವಿ ಅನಿಸ್ತಾ ಇರ್ತದೆ. ಅಂಥ ಟೈಮಲ್ಲಿ ಈ ಥರ ಒಂದು ಪುದೀನ ಸೌತೆಕಾಯಿ ಗೊಜ್ಜು ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ. ಡೈಜೆಷನ್ ಕೂಡ ಬೇಗ ಡೈಜೆಷನ್ ಆಗ್ತದೆ ಫ್ರೆಂಡ್ಸ್, ಆಯಿತಾ. ನೋಡಿ, ಇದೇ ಥರ ಥಿಕ್ನೆಸ್ಸಲ್ಲಿರಲಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ನೋಡಿ, ಆ ಪುದೀನ ಅಂತೂ ಘಮ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಹರಡ್ತಾ ಇದೆ ಫ್ರೆಂಡ್ಸ್. ಮನೆಯೆಲ್ಲ ಹರಡ್ಕೊಂಡಿದೆ ಪುದೀನ ಸೊಪ್ಪಿನ ಆ ಸ್ಮೆಲ್ ನೋಡಿ. ಸಾಕಿಷ್ಟ ಆದರೆ ಸಾಕು. ಇದು ಸೌತೆಕಾಯಿ ಏನು ಫುಲ್ ಬೇಯಬೇಕಂತಿಲ್ಲ, ಇಷ್ಟೇ ಬೆಂದರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ತೇನೆ. ನೀವು ಮನೆಯಲ್ಲಿ ಮಾಡಿ ಹಾಗೆ ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್, ಆಯಿತಾ. ತುಂಬ ಚೆನ್ನಾಗಿರ್ತದೆ, ಈಸಿಯಾಗಿ ಮಾಡ್ಕೊಳ್ಬೋದು. ಓಕೆ, ಸರ್ವ್ ಮಾಡೋಣ.